ಏನೇ ಹೇಳಿ KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅದು ಒಂಥರ ಮಜಾ. ಯಾಕಂತಂದ್ರೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ, ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ. ಆದರೆ ನಮ್ಮ ಒಂದು ಪಕ್ಕ ಕರ್ನಾಟಕ KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಮಜಾ. ಹೇಗೆ ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಭಾಳನೇ ನೀವು ನಿಮ್ಮ ಒಂದು ಲವ್ನ ತೋರಿಸಿದಿರಾ. ಸೊ ಹಂಗಾಗಿನೇ ನಾನು ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನ್ನ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಬರ್ತಿದ್ದಾವೆ ಈ ಥರ ಒಂದು ವೀಡಿಯೋಸ್ಗೆ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ರೈಟ್ ಸೈಡ್ಗೆ ಏನು ನೋಡ್ತಿದ್ರಲ್ಲ, ಈ ಒಂದು ಬಸ್ಸಸ್ಸು ಹೈದರಾಬಾದ್, ಗಂಗಾವತಿ, ರಾಯಚೂರು ಆಮೇಲೆ ಗುಲ್ಬರ್ಗ ಕಡೆ ಹೋಗುವಂಥ ಬಸ್ಸಸ್ ಇವು. ಇದು ಹೊಸಪೇಟೆ ಬಸ್ ಸ್ಟ್ಯಾಂಡ್ ನೋಡಿ ಯಾವ ಥರ ಇದೆ. ಇಲ್ಲಿ ಮುಂದ್ಗಡೆ ನೋಡೋದಾದ್ರೆ ಲೆಫ್ಟ್ ಸೈಡಲ್ಲಿ ಬಳ್ಳಾರಿಗೆ ಹೋಗುವಂಥ ಬಸ್ಸಸ್ ಇದಾವೆ. ಆಮೇಲೆ ಅದ್ರ ಜೊತೆ ರೈಟ್ ಸೈಡಲ್ಲಿ ಲಾಸ್ಟಿಗೆ ರೈಟ್ ಸೈಡಲ್ಲಿ ಏನು ಬಸ್ ಇದೆಯಲ್ಲ, ಆ ಒಂದು ಸ್ಟಾಪ್ ಹತ್ರ ಮಂತ್ರಾಲಯಕ್ಕೆ ಹೋಗೋಂಥ ಬಸ್ಸಸ್ಸೂ ಇರುತ್ತೆ. ಈಗ ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೋಗ್ತಿದೆ ನೋಡಿ. ಈ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಬರೋವಂಥ ವ್ಯೂಸ್ ಏನಿದಾವಲ್ಲ, ಅದೇ ಥರ ಯೂಟ್ಯೂಬಲ್ಲಿ ಏನಾದರೂ ಬಂದುಬಿಟ್ರೆ ಬೇಗನೆ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಿ ಈ ಒಂದು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಬಟ್ ಭಾಳನೇ ಡಿಫಿಕಲ್ಟು ಯೂಟ್ಯೂಬಲ್ಲಿ ಗ್ರೋತ್ ಆಗೋದು. ಈಗಿರೋಂಥ ಪ್ರೆಸೆಂಟು ಕಂಟೆಂಟ್ ಕ್ರಿಯೇಟರ್ಸ್ ನೋಡಿದರೆ ಯಪ್ಪ, ಪ್ರತಿಯೊಂದು ಊರಲ್ಲಿನೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಈಗ ಇಲ್ಲೇನು ನೋಡ್ತಿದ್ರ, ಇದು ಅಂಬೇಡ್ಕರ್ ಸರ್ಕಲ್ಲು, ಅಂದರೆ VNC ಗ್ರೌಂಡು, ಅಂದರೆ ಕಾಲೇಜ್ ರೋಡ್ ಇದು. ಇಲ್ಲಿ ಭಾಳಷ್ಟು ಹೋಟೆಲ್ಸ್ ಎಲ್ಲ ಇದ್ದಾವೆ, ಫುಡ್ ಕೋರ್ಟ್ನೂ ಇದ್ದಾವೆ. ಸೂಪರ್ ಆಗಿರುವಂಥ ಒಂದು ಸ್ಟ್ರೀಟ್ ಇದು. ಭಾಳಷ್ಟು ಜನಕ್ಕೆ ಈ ಒಂದು ಸ್ಟ್ರೀಟ್ ಏನಿದೆಲ್ಲ, ಈ ಒಂದು ರೋಡು ಒಳ್ಳೊಳ್ಳೆ ಮೆಮೊರೀಸ್ ಕೊಟ್ಟಿರೋವಂಥ ಉದಾಹರಣೆಗಳಿದ್ದಾವೆ. ಅದ್ರ ಜೊತೆ ಕೆಲವೊಬ್ಬರು ಲೈಫ್ನೂ ಹಾಳು ಮಾಡ್ಕೊಂಡಿರೋ ಉದಾಹರಣೆನೂ ಇದ್ದಾವೆ. ಯಾಕಂತಂದರೆ ಕಾಲೇಜಲ್ಲಿ ಆಗ್ತಿರೋವಂಥ ಘಟನೆಗಳು ಆಗಿರ್ಬೋದು, ಕಾಲೇಜಲ್ಲಿ ಗೊತ್ತಿರ್ಬೋದು ನಿಮಗೆ ಏನೇನು ಆಗ್ತಾವಂತ. ಇದು ಈಗ ಬಂದಿರುವಂಥದ್ದು ಹೊಸ ಲಿಂಗಾಪುರ ನೋಡಿ, ಅಂದರೆ ಹುಲಿಗಿ ಕ್ರಾಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಇದು. ಇದು ಹುಬ್ಬಳ್ಳಿ ಆಮೇಲೆ ಬೆಳಗಾವಿ ಅದ್ರ ಜೊತೆ ಗೋವಾಗೆ ಹೋಗುವಂಥ ಹೈವೇ ನೋಡಿದೆ. ಇಲ್ಲಿನೂ ಭಾಳಷ್ಟು ಇನ್ಸಿಡೆಂಟ್ಗಳೆಲ್ಲ ಆಗಿದ್ದಾವೆ. ಅದ್ರ ಜೊತೆಯಲ್ಲಿ ಇಲ್ಲಿ ಕೆಲವೊಂದು ಡಾಬಾಸ್ ಎಲ್ಲ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ, ಸಖತ್ತಾಗಿರುವಂಥ ಡಾಬಾಸೂ ಇದ್ದಾವೆ. ಈ ಹೊಸಪೇಟೆ ಮತ್ತು ಕೊಪ್ಪಳ ಭಾಗದಲ್ಲಿರುವಂಥ ಜನರಿಗೆ ಗೊತ್ತು ಕೆಲವೊಂದು ಡಾಬಾಸ್, ಇಲ್ಲಿ ಫೇಮಸ್ ಡಾಬಾಸ್ ಇದ್ದಾವೆ. ಅಂದರೆ ಅಲ್ಲೆಲ್ಲ ಊಟ ಚೆನ್ನಾಗಿರುತ್ತೆ. ಈ ಒಂದು ಯೂಟ್ಯೂಬು ಜರ್ನಿಯಲ್ಲಿ ಏನಪ್ಪ ಅಂತಂದರೆ ಪೇಷನ್ಸು ಭಾಳಷ್ಟು ಬೇಕು. ಅದ್ರ ಜೊತೆ ಟೈಮೂ ಭಾಳನೇ ಕನ್ಸ್ಯೂಮ್ ಆಗುತ್ತೆ. ಯಾಕಂತಂದರೆ ವೀಡಿಯೋ ಮಾಡೋದಲ್ಲದೆ ಎಡಿಟಿಂಗ್ ಏನಿರುತ್ತಲ್ಲ ಅದಕ್ಕೆ ಭಾಳಷ್ಟು ಟೈಮ್ ತೊಗೊಳುತ್ತೆ. ಕೆಲವೊಂದು ಟೈಮಲ್ಲಿ ಒಂದು ವಾರನೂ ಆಗುತ್ತೆ ವೀಡಿಯೋ ಮಾಡಿದ ಮೇಲೆ ಎಡಿಟಿಂಗ್ ಮಾಡೋಕ್ಕೆ. ಆಮೇಲೆ ಅದ್ರ ಜೊತೆ ಕರೆಕ್ಟಾಗಿರುವಂಥ ತಮ್ನೇಲ್ನೂ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೂ ವ್ಯೂಸ್ ಬರಲಿಲ್ಲ ಅಂತಂದರೆ ಅದರಷ್ಟು ನರಕ ಇನ್ನೊಂದಿರಲ್ಲ. ಇದು ಟೋಲ್ ಗೇಟ್ ನೋಡಿ. ಈ ಒಂದು ಟೋಲ್ ಗೇಟ್ ಆದಮೇಲೆ ನೆಕ್ಸ್ಟು ರೈಟ್ ಸೈಡಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಬರುತ್ತೆ. ಆಮೇಲೆ ಮುಂದುಗಡೆ ಕಲ್ಯಾಣಿ ಫ್ಯಾಕ್ಟ್ರಿ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಸುತ್ತಮುತ್ತ ಕೊಪ್ಪಳ ಮತ್ತು ನಮ್ಮ ಹೊಸಪೇಟೆ ಸುತ್ತಮುತ್ತ ಭಾಳಷ್ಟು ಫ್ಯಾಕ್ಟ್ರಿಗಳಿದ್ದಾವೆ. ಈ ಒಂದು ಫ್ಯಾಕ್ಟ್ರಿಗಳಿಂದ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಗಳು ಏನಿದಾವಲ್ಲ, ಅಲ್ಲೆಲ್ಲ ಭಾಳಷ್ಟು ಆರೋಗ್ಯ ಸಮಸ್ಯೆನ ಫೇಸ್ ಮಾಡ್ತಿದ್ದಾರೆ. ಈವನ್ ಅಗ್ರಿಕಲ್ಚರಲ್ಲಿ ಏನಾದರೂ ಮಾಡ್ಬೇಕಂದ್ರೂ ಅದರಲ್ಲಿನೂ ಗ್ರೋತ್ ಇಲ್ಲ. ಯಾಕಂತಂದರೆ ಇಲ್ಲಿ ಬರುವಂಥ ಹೊಗೆ ಆ ಥರ ಒಂದು ಫುಲ್ ಡೇಂಜರಸ್ ಇದೆ. ಇಲ್ಲಿ ನೋಡಿ ಲಾರಿಗಳವ್ರು ಮಾಡೋದು ಕತೆ. ಈ ಬಸ್ ಬರ್ತಿದೆ, ಅಟ್ಲೀಸ್ಟು ಒಬ್ಬನು ಸರಿಬೇಕನ್ನೋದೂ ಸ್ವಲ್ಪನೂ ಇಲ್ಲ. ಕಾಂಪಿಟೇಷನ್ ಮೇಲೆ ಹೊಡಿತಿದ್ದಾರೆ. ಈ ಥರ ಆದಾಗಲೇ ಭಾಳಷ್ಟು ಇನ್ಸಿಡೆಂಟ್ಗಳೆಲ್ಲ ಆಗೋದು. ಯಾಕಂತಂದರೆ ಈ ಲಾರಿಗಳಿಂದನೇ ಭಾಳಷ್ಟು ಇನ್ಸಿಡೆಂಟ್ಗಳೆಲ್ಲ ಆಗಿದ್ದಾವೆ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ರಲ್ಲ, ಇದು ಬಲ್ಡೋಟ ಫ್ಯಾಕ್ಟ್ರಿ ನೆಕ್ಸ್ಟ್ ಆಗ್ತಿರೋವಂಥ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಇದು ಮಾಡಬಾರ್ದಂತ ಭಾಳಷ್ಟು ಅಪೋಸ್ ಇದೆ. ಸ್ಟ್ರೈಕೂ ಆಗ್ತಿದ್ದಾವೆ. ಇದು ಆಗಬಾರ್ದು. ಯಾಕಂತಂದರೆ ಈವನ್ನು ಇದಾದರೂ ಲೋಕಲ್ ಅವ್ರಿಗೆ ಜಾಬೂ ಸಿಗೋಲ್ಲ. ಅದ್ರ ಜೊತೆಯಲ್ಲಿ ಲೋಕಲಲ್ಲಿ ಇರುವಂಥ ಅಗ್ರಿಕಲ್ಚರ್ ಫೀಲ್ಡ್ ಎಲ್ಲ ಹಾಳಾಗುತ್ತೆ. ಅದ್ರ ಜೊತೆಯಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳು ಏನಿದಾವಲ್ಲ ಅದೂ ಹಾಳಾಗುತ್ತೆ.
ಟೋಟಲಿ ಏನಪ್ಪ ಅಂತಂದರೆ ಇಲ್ಲಿ ಇರುವಂಥ ಓನರ್ಸು ಬೇರೆ ಬೇರೆ ಕಂಟ್ರಿಲೆಲ್ಲ ಇರ್ತಾರೆ, ಅವರು ಚೆನ್ನಾಗಿ ಗ್ರೋತ್ ಆಗ್ತಾರೆ, ಅವರೆಲ್ಲ ಹೆಲ್ತಿಯಾಗಿರ್ತಾರೆ. ಬಟ್ ಇಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿ ಜನರು ಪಡುವಂಥ ನರಕ ಏನಿದೆಲ್ಲ ಅದು ಯಾರಿಗೂ ಕಾಣಲ್ಲ. ಯಾಕಂತಂದರೆ ಇಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು ಆ ಥರ ಇರಿದ್ದಾರೆ. ಅವರು ಯಾರು ಮಕ್ಕಳು ಇಲ್ಲಿ ಏನು ಸ್ಟಡಿ ಮಾಡಲ್ಲ, ಇಲ್ಲಿ ಇರಲ್ಲ. ಅವರೆಲ್ಲ ಸಿಟಿಗಳಲ್ಲಿ ಬೆಂಗಳೂರು ಇಲ್ಲ ಬೇರೆ ಬೇರೆ ಸಿಟಿಗಳಲ್ಲೆಲ್ಲ ಇರ್ತಾರೆ. ಸೊ ಅವರಿಗೆ ಅದೆಲ್ಲ ಲೆಕ್ಕಕ್ಕೆ ಇರಲ್ಲ. ಯಾರಾದರೂ ಏನಾದರೂ ಹಾಳಾಗೋಗಲಿ, ನಮ್ಮ ಜೇಬು ನಾವು ತುಂಬಿಸ್ಕೋಬೇಕನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ನಮ್ಮ ಮನೆ ಬರೋನೇ ಇಷ್ಟೇ, ನಾವು ಚೇಂಜ್ ಆಗಿ ನಾವೇನು ಸರಿಯಾದ ವ್ಯಕ್ತಿಗೆ ವೋಟ್ ಹಾಕ್ತೀವಿ ಆವಾಗಲೇ ನಮ್ಮ ಒಂದು ರಾಜ್ಯ ಉದ್ಧಾರ. ಫೈನಲಾಗಿ ಬಂದು ನೋಡಿ ಕೊಪ್ಪಳಗೆ. ಇದು ಕೊಪ್ಪಳ ಎಂಟ್ರೆನ್ಸ್. ಇದು ನೆಕ್ಸ್ಟು ಮುಂದುಗಡೆ ಹೋದರೆ ಗನ್ ಸರ್ಕಲ್ ಬರುತ್ತೆ, ಅದಾದಮೇಲೆ ಅಶೋಕ್ ಸರ್ಕಲ್ಲು. ಇಲ್ಲಿ ನೋಡಿ ಈ ಒಂದು ವ್ಯಾನಲ್ಲಿ ಹೋಗ್ತಿರೋಂಥ ಮಕ್ಕಳು ಇಬ್ಬರು ಹಿಂದುಗಡೆ ಆ ಒಂದು ವಿಂಡೋ ಏನಿದೆಲ್ಲ ಅದರಲ್ಲಿ ಕೂತ್ಕೊಂಡು ಮುಂದೆ ಫ್ರಂಟ್ ವ್ಯೂ ನೋಡ್ತಿದ್ದಾರೆ. ಕ್ಯೂರಿಯಾಸಿಟಿ, ಯಾಕಂತಂದ್ರೆ ಚಿಕ್ಕವರಿದ್ದಾಗ ಇದೇ ಥರ ಅಲ್ಲ ನಾವೂ ಮಾಡ್ತಿದ್ದು. ಬಸ್ಸಲ್ಲಿ ಆಗಿರ್ಬೋದು, ಈವನ್ ಈ ಥರ ಟ್ರ್ಯಾಕ್ಸಲ್ಲಿ ಏನಾದರೂ ಹೋಗ್ತಿದ್ರೆ ಫ್ರಂಟ್ ವ್ಯೂ ನೋಡೋ ಅಂಥ ಒಂದು ಆಸೆ, ಅದು ಬೇರೆ ಥರನೇ ಮಜಾ ಅದು. ಈಗ ಫೈನಲ್ ಆಗಿ ಬಸ್ ಸ್ಟ್ಯಾಂಡ್ ಕಡೆ ಬಂದು ನೋಡಿ. ಈಗ ಮುಂದುಗಡೆ ಹೋಗಿ ಲೆಫ್ಟ್ ತೊಗೊಂಡ್ರೆ ನಮ್ಮ ಕೊಪ್ಪಳ ಬಸ್ ಸ್ಟ್ಯಾಂಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಆಮೇಲೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.